ಸಾಹಿತ್ಯ ಲೋಕಕ್ಕೆ ಮಾಸ್ತಿ ಅವರೇ ಒಂದು ಆಸ್ತಿ. ತಮ್ಮ ತಾಯಿ ನುಡಿ ತಮಿಳು ಭಾಷೆಯಾಗಿದ್ದರೂ ಕನ್ನಡವನ್ನು ಹೃದಯದಲ್ಲಿ ಇಟ್ಟು ಪ್ರೇಮಿಸಿದವರು. ಕನ್ನಡ ಸಾರಸ್ವತ ಲೋಕಕ್ಕೆ ನಾಲ್ಕನೆಯದಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇವರ ಕುರಿತಾದ ಸಂಪೂರ್ಣವಾದ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ಪೂರ್ಣಿಮ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ಹೆಚ್ಚು ಮಾಹಿತಿಗಳನ್ನು ನಾವು ತಿಳಿದುಕೊಳ್ಳಲು ಹಾಗೂ ನಿಮಗೆ ತಿಳಿಸಿಕೊಡಲು ಸಹಾಯವಾಗುತ್ತದೆ. ನಿಮ್ಮ ಬೆಂಬಲ ನಮಗೆ ಪ್ರೇರಣೆಯಾಗುತ್ತದೆ. ಕನ್ನಡದ ಆಸ್ತಿ ಎಂದ ತಕ್ಷಣ ಮೊದಲು ನೆನಪಾಗುವವರೇ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಚಿನ್ನದ ಗಣಿಯಾಗಿರುವ ಕೋಲಾರ ಜಿಲ್ಲೆಯವರು. ಇವರು ಸಹ ಒಂದು ಚಿನ್ನದ ಗಣಿಯೇ ಎಂದು ಹೇಳಬಹುದು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಹೊಂಗೇನಹಳ್ಳಿ ಎಂಬುವಲ್ಲಿ ಕ್ರಿಸ್ತಶಕ 1891ರಲ್ಲಿ ಜೂನ್ 6ರಂದು ಜನಿಸುತ್ತಾರೆ. ಇವರ ತಂದೆ ರಾಮಸ್ವಾಮಿ ಅಯ್ಯಂಗಾರ್ ಹಾಗೂ ತಾಯಿ ತಿರುಮಲಮ್ಮ. ಮಾಸ್ತಿ ಅವರ ಮನೆತನಕ್ಕೆ ಪೆರಿಯಾಕ್ ಎಂಬ ಹೆಸರಿನಿಂದ ಕರೆಯಲಾಗುತ್ತಿತ್ತು. ಪೆರಿಯಾಕ್ ಎಂದರೆ ದೊಡ್ಡ ಮನೆಯವರು ಎಂದು. ಒಂದು ಕಾಲದಲ್ಲಿ ಇವರ ಹಿರಿಯರು ಬಹಳ ಶ್ರೀಮಂತರಾಗಿದ್ದರು. ಆದರೆ ಮಾಸ್ತಿ ಅವರ ಕಾಲದಲ್ಲಿ ಅವರು ಬಡವರಾಗಿರುತ್ತಾರೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಬಾಳ ಸಂಗಾತಿ ಪಂಕಜ. ಈ ದಂಪತಿಗಳಿಗೆ ಒಟ್ಟು 6 ಜನ ಹೆಣ್ಣು ಮಕ್ಕಳಿರುತ್ತಾರೆ. ಇವಿಷ್ಟು ಮಾಸ್ತಿ ಅವರ ವೈಯಕ್ತಿಕ ಜೀವನದ ಕುರಿತಾಗಿ. ಮಾಸ್ತಿ ಅವರ ಓದು ಹಾಗೂ ಶಿಕ್ಷಣದ ಕುರಿತು ನೋಡುವುದಾದರೆ, ಅವರ ಹುಟ್ಟೂರಾಗಿರುವ ಹೊಂಗೇನಹಳ್ಳಿಯ ಶಿವಾರ ಪಟ್ಟಣದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದುಕೊಳ್ಳುತ್ತಾರೆ. ಮಳವಳ್ಳಿಯಲ್ಲಿ ಇಂಗ್ಲಿಷ್ ಲೋಯರ್ ಸೆಕೆಂಡರಿ ಶಿಕ್ಷಣವನ್ನು ಪಡೆದುಕೊಳ್ಳುತ್ತಾರೆ. ಮೈಸೂರಿನ ವೆಸ್ಟಿಯನ್ ಹೈಸ್ಕೂಲ್ ನಲ್ಲಿ ಸೆಕೆಂಡರಿ ಶಿಕ್ಷಣ, ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ FA ಶಿಕ್ಷಣ, ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ BA ಪದವಿ, ಮದರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ MA ಪದವಿ. ಇವರ ಪ್ರಾಥಮಿಕ ಶಿಕ್ಷಣ ಒಂದು ಹಳ್ಳಿಯಲ್ಲಿಯೇ ನಡೆದರೆ ಮುಂದೆ ಅವರು ಪ್ರಸಿದ್ಧವಾದ ಕಾಲೇಜಿನಲ್ಲಿ ಶಿಕ್ಷಣವನ್ನು ಪಡೆದುಕೊಂಡು ಆರಂಭದಿಂದ ಶಿಕ್ಷಣ ಮುಗಿಯುವವರೆಗೂ ಎಂದಿಗೂ ಅವರು ಪ್ರಥಮ ಸ್ಥಾನವನ್ನು ಬಿಟ್ಟುಕೊಟ್ಟೇ ಇಲ್ಲ. ಇವರು ಶಿಕ್ಷಣದಲ್ಲಿ ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನವನ್ನು ಹೊಂದಿದ್ದರು. ಇವರ ಶಿಕ್ಷಣದ ನಂತರ ಇವರ ವೃತ್ತಿ ಜೀವನವನ್ನು ಅವರು ವಿದ್ಯೆಯನ್ನು ಪಡೆದುಕೊಂಡಂತಹ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿಯೇ ನೇಮಕಗೊಂಡು ವೃತ್ತಿಯನ್ನು ನಿರ್ವಹಿಸುತ್ತಾರೆ. 1914ರಲ್ಲಿ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಬರೆದು ಮೈಸೂರು ಸರ್ಕಾರದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ನೇಮಕಗೊಳ್ಳುತ್ತಾರೆ. ಹೀಗೆ ಇವರು ವೃತ್ತಿ ಜೀವನದಲ್ಲಿ ಇರುವಾಗ ನಡೆದ ಒಂದು ಘಟನೆಯೇ ಮುಂದೆ ಇವರು ಕನ್ನಡ ಸಾಹಿತ್ಯವನ್ನು ಆರಂಭಿಸುವಂತೆ ಮಾಡುತ್ತದೆ. ಆ ಸಂಗತಿ ಏನೆಂದು ಇದೇ ವಿಡಿಯೋದಲ್ಲಿ ಹೇಳುತ್ತೇನೆ. ಹೀಗೆ 1914ರಿಂದ 1943ರವರೆಗೆ ಸುಮಾರು 30 ವರ್ಷಗಳ ಅವಧಿಯವರೆಗೆ ಕೋಲಾರ, ಮಧುಗಿರಿ, ಚಿಕ್ಕಮಗಳೂರು, ಮೈಸೂರು ಹಾಗೂ ತುಮಕೂರಿನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕಾರ್ಯನಿರ್ವಹಿಸುತ್ತಾರೆ. ಇವಿಷ್ಟು ಮಾಸ್ತಿ ಅವರ ವೃತ್ತಿ ಜೀವನದ ಕುರಿತಾಗಿ. ಈಗ ಮುಖ್ಯವಾದ ವಿಷಯ, ಇವರ ಸಾಹಿತ್ಯ ರಚನೆಯ ಆರಂಭ ಹೇಗೆ ಆಯಿತು ಎಂದು ನೋಡುವುದಾದರೆ, ಇಂಗ್ಲಿಷ್ನ ಪತ್ರಿಕೆಯಾಗಿರುವ ಸ್ಟ್ಯಾಂಡ್ ಪತ್ರಿಕೆಯಲ್ಲಿ ಪ್ರಕಟವಾಗುತ್ತಿದ್ದಂತಹ ಇಂಗ್ಲಿಷ್ನ ಸಣ್ಣ ಕಥೆಗಳನ್ನು ಓದುವ ಹವ್ಯಾಸವನ್ನು ಇಟ್ಟುಕೊಂಡಂತಹ ಮಾಸ್ತಿ ಅವರಿಗೆ ಕನ್ನಡದಲ್ಲಿಯೂ ಸಣ್ಣ ಕಥೆಗಳನ್ನು ಬರೆಯಲು ಪ್ರೇರಣೆಯಾಯಿತು. ಇನ್ನು ಕನ್ನಡದಲ್ಲಿ ಸಾಹಿತ್ಯವನ್ನು ಆರಂಭಿಸಲು ಇವರಿಗೆ ಪ್ರಮುಖವಾಗಿ ಪ್ರೇರಣೆಯಾದ ಸಂಗತಿ, ಆರಂಭದಲ್ಲಿ ಮಾಸ್ತಿ ಅವರು ಇಂಗ್ಲಿಷ್ ಸಾಹಿತ್ಯ ಅಭಿಮಾನಿಯಾಗಿದ್ದರು.